ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರುದ್ಧ ನಡೆದಂತಹ ಪ್ರತಿಭಟನೆ ಕುರಿತು ಬಿಜೆಪಿ ನಾಯಕ ರಮೇಶ್ ಬಿದೂರಿ ನೀಡಿರುವಂತಹ ಹೇಳಿಕೆ ಇದೀಗ ವಿವಾದಕ್ಕೆ ಕಾರಣವಾಗಿದೆ. ಜಂತರ್ ಮಂತರ್ನಲ್ಲಿ ನಡೆದಂತಹ ಪ್ರತಿಭಟನೆಯಲ್ಲಿ ವಿದ್ಯಾರ್ಥಿಗಳಿಗಿಂತ ಪಂಚರ್ ಹಾಕುವವರು ಮತ್ತು ಬೀಗ ತಯಾರಿಸುವವರು ಹೆಚ್ಚಿನ ಸಂಖ್ಯೆಯಲ್ಲಿದ್ದರು ಎಂದು ಬಿದೂರಿ ಹೇಳಿದ್ದು ಅವರ ಹೇಳಿಕೆ ಸಮುದಾಯವೊಂದನ್ನ ಗುರಿಯಾಗಿಸಿಕೊಂಡಿದೆ ಎಂಬ ಆರೋಪ ಕೇಳಿಬಂದಿದೆ. ದಕ್ಷಿಣ ದೆಹಲಿಯ ತುಗ್ಲಕಾಬಾದ್ನಲ್ಲಿ ಆಗಸ್ಟ್ 2ರಂದು ನಡೆದಂತಹ ಜೆನ್ಜಿ ಸಮಿಟ್ ನಲ್ಲಿ ಮಾತನಾಡಿದಂತಹ ಬಿದೂರಿ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರುದ್ಧ ನಡೆದಂತಹ ಪ್ರತಿಭಟನೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಅವರ ಕುಟುಂಬದ ವಿರುದ್ಧ ಬಳಸಲಾದಂತಹ ಭಾಷೆಯನ್ನ ಟೀಕಿಸಿದ್ದರು. ಪ್ರತಿಭಟನೆಯಲ್ಲಿ ಪ್ರಧಾನಿ ಮೋದಿ ಹಾಗೂ ಅವರ ಕುಟುಂಬದ ವಿರುದ್ಧ ಆಕ್ಷೇಪಾರ್ಹ ಭಾಷೆ ಬಳಸಲಾಗಿದೆ ಎಂದು ಆರೋಪಿಸಿದಂತ ಅವರು ಭಾರತದ ಮಕ್ಕಳು ಮೋದಿಜಿ ಮತ್ತು ಅವರ ಕುಟುಂಬದ ಬಗ್ಗೆ ಇಂತಹ ಮಾತುಗಳನ್ನ ಆಡಬಹುದೇ? ಅವರು ಪಂಚರ್ ರಿಪೇರಿ ಮಾಡುವವರ ಮಕ್ಕಳಾಗಿರ್ಬೇಕು ಎಂದು ಹೇಳಿರುವುದು ವರದಿಯಾಗಿದೆ. ವಿರೋಧ ಪಕ್ಷದ ನಾಯಕರು ಯುವ ಜನರನ್ನ ತಪ್ಪು ದಾರಿಗೆ ಕೊಂಡೊಯ್ಯುತ್ತಿದ್ದಾರೆ ಎಂದು ಬಿದೂರಿ ಆರೋಪಿಸಿದ್ದಾರೆ. ಅವರ ಹೇಳಿಕೆಯಲ್ಲಿರುವಂತಹ ಪಂಚರ್ ಹಾಕುವವರು ಮತ್ತು ಬೀಗ ತಯಾರಿಸುವವರು ಎಂಬ ಉಲ್ಲೇಖ ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯಾಪಕ ಚರ್ಚೆಗೆ ಕಾರಣವಾಗಿದೆ. ಈ ಪದ ಪ್ರಯೋಗದ ಮೂಲಕ ಮುಸ್ಲಿಂ ಸಮುದಾಯವನ್ನು ಪರೋಕ್ಷವಾಗಿ ಗುರಿಯಾಗಿಸಲಾಗಿದೆ ಎಂದು ಕೆಲವರು ಟೀಕಿಸಿದ್ದಾರೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯಂತಹ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಸಂಬಂಧಿಸಿದ ಗಂಭೀರ ವಿಚಾರದ ಕುರಿತು ನಡೆಯುತ್ತಿದ್ದಂತಹ ಪ್ರತಿಭಟನೆಯನ್ನ ರಾಜಕೀಯವಾಗಿ ಟೀಕಿಸುವ ಸಂದರ್ಭದಲ್ಲಿ ಸಮುದಾಯದ ವೃತ್ತಿಗಳನ್ನ ಉಲ್ಲೇಖಿಸಿರುವುದು ಸರಿಯಲ್ಲ ಎಂಬ ಆಕ್ಷೇಪವೂ ಕೂಡ ವ್ಯಕ್ತವಾಗಿದೆ. ಇದೇ ರೀತಿಯ ಹೇಳಿಕೆಗಳ ವಿಚಾರದಲ್ಲಿ ಕರ್ನಾಟಕದಲ್ಲೂ ಬಿಜೆಪಿ ನಾಯಕ ಸಿಟಿ ರವಿ ಈ ಹಿಂದೆ ಟೀಕೆಗೆ ಗುರಿಯಾಗಿದ್ದರು. ನೀಟ್ ವಿಚಾರಕ್ಕೆ ಮುಲ್ಲಾ ಪದವನ್ನ ಜೋಡಿಸಿ ಅವರು ಹೇಳಿದಂತಹ ಹೇಳಿಕೆ ವಿವಾದಕ್ಕೆ ಕಾರಣವಾಗಿತ್ತು. ನೀಟ್ಗೂ ಮುಲ್ಲಾಗೂ ಏನ್ ಸಂಬಂಧ ಎಂಬ ಪ್ರಶ್ನೆಯು ಆಗ ರಾಜಕೀಯ ವಲಯದಲ್ಲಿ ಕೇಳಿ ಬಂದಿತ್ತು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರುದ್ಧದ ವಿದ್ಯಾರ್ಥಿಗಳ ಪ್ರತಿಭಟನೆ ರಾಜಕೀಯ ಆರೋಪ ಪ್ರತ್ಯಾರೋಪಕ್ಕೆ ವೇದಿಕೆಯಾಗಿರುವಂತಹ ನಡುವೆಯೇ ರಮೇಶ್ ಬಿದೂರಿ ಅವರ ಹೇಳಿಕೆ ಮತ್ತೊಂದು ವಿವಾದಕ್ಕೆ ಕಾರಣವಾಗಿದೆ. ಪ್ರತಿಭಟನಾಕಾರರ ವಿರುದ್ಧದ ರಾಜಕೀಯ ಟೀಕೆಯ ಸಂದರ್ಭದಲ್ಲಿ ಸಮುದಾಯದ ಗುರುತಿನೊಂದಿಗೆ ಸಂಬಂಧ ಕಲ್ಪಿಸುವಂತಹ ಪದ ಪ್ರಯೋಗಗಳು ಬಳಕೆಯಾಗಬಾರದು ಎಂಬ ಚರ್ಚೆಯೂ ಕೂಡ ಇದೀಗ ಮುನ್ನೆಲೆಗೆ ಬಂದಿದೆ. ಹೀಗಾಗಿ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಸಂಬಂಧಿಸಿದ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಚಾರಕ್ಕಿಂತ ನಾಯಕರ ಹೇಳಿಕೆಗಳೇ ರಾಜಕೀಯ ಚರ್ಚೆಗೆ ಕೇಂದ್ರವಾಗಿರುವುದು ಸದ್ಯದ ಬೆಳವಣಿಗೆಯಾಗಿದೆ.